ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಾಣಿ ಸಂವರ ಸಂವರ ಮೃತ್ಯೋರ್ ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತೆ ಜ್ವಾಲಪ್ರಿವೃತಾಯ ಸರ್ವದಿಕ್ಷೋಭನಕರಾಯ ಓಂ ಪಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮೋ ನಮಃ. ನಮಶ್ಚಕ್ರಾಯ ವಿದ್ಮಹೇ ಸಹಸ್ರ ಜ್ವಾಲಾಯ ಧೀಮಹಿ ತನ್ನೋ ಚಕ್ರ ಪ್ರಚೋದಯಾತ್. ಆಸ್ಟ್ರೋ ಟಿವಿಯ ಆಸ್ಟ್ರೋ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು, ಜೊತೆಗೆ ಆಶೀರ್ವಾದಗಳು. ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಜುಲೈ ಮಾಸದಲ್ಲಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಬರುತ್ತೆ ಅನ್ನೋದನ್ನು ಅವಲೋಕನವನ್ನು ಮಾಡೋಣ. ಈ ಮಿಥುನ ರಾಶಿಯಲ್ಲಿ ನಿಮಗೆ ಕುಜ ಸಂಚಾರವನ್ನು ಮಾಡ್ತಾ ಇದ್ದಾನೆ. ದಶಮ ಸ್ಥಾನದಲ್ಲಿ ಶನಿ, ಕರ್ಮಸ್ಥಾನದಲ್ಲಿ. ಫ್ರೀಯೇ ಇಲ್ಲ, ನಿಮ್ಮ ಡೇಟ್ ಕೇಳಬೇಕು ನಾವು. ಅಂಥ ಒಂದು ಪರಿಸ್ಥಿತಿ, ವರ್ಕ್ ಲೋಡ್ ಅಂತಕ್ಕಂಥದ್ದು ಅಧಿಕವಾಗಿರುತ್ತೆ. ಟೈಮೇ ಇರಲ್ಲ, ಹೆಂಡತಿ ಮಕ್ಕಳ ಜೊತೆ ಟೈಮ್ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಅಂಥ ಒಂದು ಬ್ಯುಸಿ ಮ್ಯಾನ್ ಆಗಿರ್ತೀರ, ಹೌದಲ್ವಾ? ಆದರೆ ಎಚ್ಚರಿಕೆ ವಹಿಸಿ. ಧನಭಾವದಲ್ಲಿ ಗುರು ಇದ್ದಾನೆ, ಗುರು ಸಪೋರ್ಟ್ ಅಂತಕ್ಕಂಥದ್ದಿದೆ, ಗುರು ಬಲ ಅಂತಕ್ಕಂಥದ್ದು ಕೂಡ ಇದೆ, ಶನಿ ಬಲವೂ ಕೂಡ ಇದೆ. ಆದರೆ ಜನ್ಮದಲ್ಲೇ ಅಂದರೆ ಮಿಥುನ ರಾಶಿಯಲ್ಲಿ ಕುಜ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನಿಮ್ಮ ರಾಶಾಧಿಪತಿ ಯಾರು? ಬುಧ. ಬುಧ ಮತ್ತು ಕುಜ ಏನಾಗ್ತಾರೆ? ಶತ್ರುಗ್ರಹಗಳಾಗ್ತಾರೆ. ಅಂದರೆ ಯಾರ್ಯಾರು ವಾಹನ ಚಾಲನೆಯನ್ನು ಮಾಡ್ತೀರೋ ಆ ವಾಹನ ಚಾಲನೆಯನ್ನು ಮಾಡ್ತಕ್ಕಂಥದ್ದನ್ನು ಏಕಾಗ್ರತೆಯಲ್ಲಿ ಚಾಲನೆ ಮಾಡಿ. ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ನೀವೇನಾದರೂ ಉದಾಸೀನತೆಯನ್ನು ತೋರಿಸಿದರೆ ನೀವು ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಇಲ್ಲ ಅಂತ ಅಂದರೆ ನೀವು ಅನುಭವಿಸಬೇಕಾಗತ್ತೆ. ಇನ್ನೊಂದು ವಿಚಾರ ಏನು ಗುರುಗಳೇ, ಈ ರೀತಿ ಎದುರಿಸ್ತಾ ಇದ್ದೀರಾ? ಖಂಡಿತವಾಗಿ ನಾನು ಯಾರಿಗೂ ಎದುರಿಸ್ತಾ ಇಲ್ಲ. ಜ್ಯೋತಿಷ್ಯ ಏನು ಹೇಳ್ತಾ ಇದೆಯೋ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಷ್ಟೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಗ್ರಹಚಾರ ಅಂತಕ್ಕಂಥದ್ದು ಯಾರ ತಾತನ ಮನೆಯ ಗಂಟಲ್ಲ, ನಮ್ಮಪ್ಪನ ಮನೆ ಗಂಟು ಅಲ್ಲ, ನಿಮ್ಮಪ್ಪನ ಮನೆ ಗಂಟು ಅಲ್ಲ. ಅದು ಹೇಳಿದಾಗ ನಾವು ಕೇಳಬೇಕು. ಅದಕ್ಕೆ ಹೇಳುವುದು ಭಗವದಾಗ್ನೇಯ. ಆ ಭಗವದಾಗ್ನೇಯ, ಅವನ ಆಜ್ಞೆ ಇಲ್ಲದ ಒಂದು ಹುಳ್ಳು ಕಡ್ಡಿ ಕೂಡ ಅಲ್ಲಾಡಲ್ಲ. ನೀವು ಕೂಡ ಅಷ್ಟೇ, ಅವನ ಆಜ್ಞೆ ಏನಿದೆಯೋ ಅದನ್ನೇ ನಡೀತಕ್ಕಂಥದ್ದು. ಬರಬೇಕಾದ್ರೆ ಅವನ ಆಜ್ಞೆಯಿಂದ ಬಂದಿದ್ದೀರಾ, ಹೋಗಬೇಕಾದರೂ ಕೂಡ ಅವನ ಆಜ್ಞೆ. ಮುಗೀತು, ಇವತ್ತು ನಿನಗೆ ಭೂಮಿಯ ಋಣ ಅಂತ ಅವನು ಬರೆದು ಬಿಟ್ಟಿರ್ತಾನೆ, ಅದನ್ನು ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ. ಆದರೆ ಏನಪ್ಪ ಅಂದರೆ ಸೆಲ್ಫ್ ರೆಮಿಡೀಸ್ ಅಂತಕ್ಕಂಥದ್ದು, ಸ್ವಯಂ ಪರಿಹಾರಗಳನ್ನು ನಾವು ಜ್ಯೋತಿಷ್ಯ ಭಾಗದಲ್ಲಿ ಗುರುತಿಸಿ ಹೇಳಿಸ್ತಕ್ಕಂಥ ಒಂದು ವ್ಯವಸ್ಥೆ. ಏನು, ಮಳೆ ಬಂದಾಗ ಛತ್ರಿ ಹಿಡ್ಕೊಳಪ್ಪ, ಇಲ್ಲ ರೈನ್ ಕೋಟ್ ಹಾಕ್ಕೊಳಪ್ಪ, ಶೆಕೆ ಆದಾಗ ಫ್ಯಾನ್ ಹಾಕೋ ಅಥವಾ ಎಸಿ ಹಾಕೋ, ಹೌದಲ್ವ? ಚಳಿ ಆದಾಗ ಸ್ವೆಟರ್ ಹಾಕೋ, ಟೋಪಿ ಹಾಕೋ ಅಂತ ಹೇಳ್ಬೋದೇ ವಿನಃ ಇಲ್ಲಿ ಯಾರೂ ಕೂಡ ದೇವರಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಪಘಾತಗಳು ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ವಾಹನ ಚಾಲನೆ, ಅದು ದ್ವಿಚಕ್ರ ಆಗಬಹುದು ಅಥವಾ 4 ಚಕ್ರಗಳಾಗಬಹುದು. ಇಂಥ ಒಂದು ವಾಹನಗಳಲ್ಲಿ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಬಹಳಷ್ಟು ಎಚ್ಚರಿಕೆಯಿಂದ ಮನೆಯಿಂದ ಹೊರಡಬೇಕಾದ್ರೆ ಮನೆಗೆ ದೇವರಿಗೆ ನಮಸ್ಕಾರ ಮಾಡಿ, ಅಥವಾ ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ದೇವಾಲಯ ಇದ್ದರೆ ಅಲ್ಲಿ ಗಣೇಶ ಇದ್ದರೆ ಗಣೇಶನಿಗೊಂದು ನಮಸ್ಕಾರ ಮಾಡಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂದರೆ ಮನೆಯಿಂದ ಆಚೆ ಹೋದವರು ವಾಪಸ್ಸು ಹಾಸ್ಪಿಟ್ಲಲ್ಲಿ ಕುಟುಂಬದವರೆಲ್ಲರೂ ಕೂಡ ಬಂದು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಎಚ್ಚರಿಕೆಯಿಂದ ಈ ಮಾಸವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಆರೋಗ್ಯ ಭಾಗ್ಯ, ಆರೋಗ್ಯದಲ್ಲಿ ಕೈ ಕಾಲಗಳಿಗೆ ಪೆಟ್ಟುಗಳಾಗತ್ತೆ ಅಂತ ಹೇಳುತ್ತೆ. ಕೆಲವರಿಗೆ ಗುರು ಅಂತಕ್ಕಂಥವರು ನೀಚದಲ್ಲಿದ್ದರೆ, ಶನಿ ಅಥವಾ ನೀಚದಲ್ಲಿದ್ದರೆ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥವನೇನಾದರೂ ನಿಮಗೆ ನೀಚನಾಗಿದ್ದರೆ ನಿಮ್ಮ ಜಾತಕದಲ್ಲಿ ಬಹಳಷ್ಟು ಅಂಗಾಂಗಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆ ವಹಿಸಿ. ಏನು ಗುರುಗಳೇ ಈ ರೀತಿ ಎದುರಿಸ್ತಾ ಇದ್ದೀರಾ? ನಮಗೇನು ಒಳ್ಳೆಯ ಫಲ, ಶುಭ ಫಲ ಅಂತಕ್ಕಂಥದ್ದಿಲ್ವ? ಖಂಡಿತವಾಗಿ ಇದೆ. ಬಹಳಷ್ಟು ಹಣ ನಿಮ್ಮ ಕೈಯಲ್ಲಿದೆ, ಬಹಳಷ್ಟು ಹಣ ಬರ್ತಾ ಇದೆ, ಇನ್ನೂ ಮತ್ತಷ್ಟು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಹಣ ತಗೊಂಡು ಏನು ಮಾಡ್ತೀರಿ? ಜೀವನ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು ಜೀವನ ಬೇಕಲ್ವಾ? ಹಾಗೆ ಹಣವೇನೋ ಇರುತ್ತೆ, ಕಣ್ಣಿಗೆ ಬೇಕಾದ ತಿಂತಾ ಇರ್ತೀರ, ಕಣ್ಣಿಗೆ ಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗ್ತೀರ. ಆದರೆ ಎಚ್ಚರಿಕೆಯಿಂದ ಈ ಮಾಸವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದೇ ನನ್ನ ಆಶಯ. ಒಂದು ಮಿಥುನ ರಾಶಿಯವರಿಗೆ ಪರಿಹಾರವನ್ನು ನಾವು ನೋಡಿದಾಗ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕಪ್ಪು ಶ್ವಾನಕ್ಕೆ ಪ್ರತಿನಿತ್ಯ ಊಟಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆ ಅಂತ ಅಂದರೆ ಬಹಳಷ್ಟು ಜನ ಹೇಳ್ತಾರೆ, ಪ್ರಾಣಿ ಪಕ್ಷಿಗಳಿಗೆ ನಾವು ದಾನ ಧರ್ಮಾದಿಗಳನ್ನು ಮಾಡಿದರೆ
ಭಗವಂತ ಎಲ್ಲೋ ಒಂದು ಕಡೆ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳನ್ನು ಕೊಡ್ತಾನೆ ಅಂತಕ್ಕಂಥದ್ದು ಹೇಳುತ್ತೆ. ಕಪ್ಪು ಶ್ವಾನಕ್ಕೆ ಪ್ರತಿನಿತ್ಯ ಊಟವನ್ನು ಕೊಟ್ಟು ನಿಮ್ಮ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ.